ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಸೂಪರ್ ಡೂಪರ್ ಆಗಿರುವಂತ ರೇಷನ್ ಕಾರ್ಡಿನ ಬಗ್ಗೆ ಒಂದು ಸಖತ್ತಾಗಿರೋ ಅಪ್ಡೇಟ್ ಬಂದಿದೆ. ಖಂಡಿತ ತುಂಬಾ ಜನ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಹಾಗಾಗಿ ಇವಾಗ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಚಾರ ಆಗಿದೆ. ಸೊ ಸ್ಕಿಪ್ ಮಾಡಬೇಡಿ ಪ್ಲೀಸ್, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ, ನಿಮ್ಮಗಳಿಗೆ ಒಂದು ಶುಭ ಸುದ್ದಿ ಬಂದಿದೆ. ಸೊ ನಿಮ್ಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ತುಂಬ ಟೈಮಿಂದ ತುಂಬ ಜನ ನನಗೆ ಎವ್ರಿ ಸಿಂಗಲ್ ಟೈಮ್ ರೇಷನ್ ಕಾರ್ಡ್ದು ವಿಡಿಯೋಸ್ ಮಾಡಿದಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಸಲ್ಸಕ್ಕೆ ಓಪನ್ ಮಾಡ್ತಾರೆ ಹೇಳಿ ಅಂತ ಹೇಳ್ತಾ ಇದ್ರಿ. ಹೋದ ವರ್ಷ ಕಳೆದ 2025 ಅಲ್ಲಿ ನಮಗೆ ಒಂದು ದಿನಾನೂ ಸಮೇತ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶನ ಸರ್ಕಾರ ಕೊಡಲೇ ಇಲ್ಲ, ಬಿಡಲೇ ಇಲ್ಲ. ಬರೀ ಕ್ಯಾನ್ಸಲೇಷನ್ ಅಂತ ಹೇಳಿ ನೆಪನ ಕೊಡ್ತಾನೆ ಬಂದರು. ಆದರೆ ಇವಾಗ ರೀಸೆಂಟಾಗಿ KH ಮುನಿಯಪ್ಪ ಅವ್ರ ಹತ್ರ ಮೀಡಿಯಾದವರು ಪ್ರಶ್ನೆ ಮಾಡಿದ್ದಾರೆ, ಯಾವಾಗ ಕೊಡ್ತೀರಾ ಅಪ್ಲಿಕೇಶನ್ಸ್ಗಳಿಗೆ ಅವಕಾಶನ ಅಂತ ಕೇಳಿದಾಗ 3 ಲಕ್ಷ ರೇಷನ್ ಕಾರ್ಡ್ಗಳು ಬಾಕಿ ಇದೆಯಂತೆ ಕ್ರಾಸ್ ವೆರಿಫಿಕೇಶನ್ ಮಾಡೋದಕ್ಕೆ. ಸೊ ಎಷ್ಟು ಲಕ್ಷ ಕಾರ್ಡ್ಗಳನ್ನ ಇವರು ಕ್ರಾಸ್ ವೆರಿಫಿಕೇಶನ್ ಮಾಡಿ ಅದನ್ನು BPL ಇಂದ APL ವರ್ಗಾವಣೆ ಮಾಡ್ತಾ ಇದ್ದಾರೆ, ಇಲ್ಲಾಂದ್ರೆ ಕೆಲವೊಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದೆ. ಸೊ ಇಷ್ಟು ಟೈಮು ಆಲ್ಮೋಸ್ಟ್ 1 ವರ್ಷದಿಂದ ಈ ಎಲ್ಲ ಪ್ರೋಸೆಸ್ಸಲ್ಲಿ ಇತ್ತು. ಸೊ ಲಾಸ್ಟ್ 3 ಲ್ಯಾಕ್ಸ್ ಕಾರ್ಡ್ಗಳನ್ನ ಈಗ ಫೈನಲ್ 3 ಲ್ಯಾಕ್ಸ್ ಇದೆ. ಇದನ್ನು ಮುಗಿಸಿದ ತಕ್ಷಣ ನಾವು ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬಂದಿದೆ. ನಿಮ್ಮ ಒಂದು ಮರುಪರಿಶೀಲನೆ ಆಗಿರ್ಬೋದು, ಕ್ಯಾನ್ಸಲೇಷನ್ಗಳಾಗಿರ್ಬೋದು, ವರ್ಗಾವಣೆ ಆಗಿರ್ಬೋದು, ಎಲ್ಲ ರೀತಿಯ ರೇಷನ್ ಕಾರ್ಡಿನ ಸಮಸ್ಯೆಗೆ ಅತಿ ಶೀಘ್ರದಲ್ಲೇ ತೆರೆ ಬೀಳ್ತಾ ಇರೋದಂತೂ ಗ್ಯಾರಂಟಿ. ಸೊ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಯಾರೆಲ್ಲ ಕಾಯ್ತಾ ಇದ್ದೀರಾ, ನಿಮಗೆ ಒಂದು ರಿಲೀಫ್ ಆಗಿರುವಂಥ ಸುದ್ದಿ. ಸ್ಪೆಷಲಿ BPL ರೇಷನ್ ಕಾರ್ಡ್ಗೆ ನಿಮ್ಮಗಳಿಗೆ ಫೆಬ್ರವರಿ 1ನೇ ವಾರದಲ್ಲಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ಹಾಕಕ್ಕೆ ಓಪನ್ ಮಾಡ್ತೀವಿ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಸೊ ಆಹಾರ ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿ ಓಪನ್ ಮಾಡ್ತಾರೆ, ನೀವು ಹೋಗಿ ಅರ್ಜಿನ ಸಲ್ಲಿಸಬಹುದು. ಸೊ ಇಲ್ಲಿ ಇನ್ನೊಂದಷ್ಟು ನೆನ್ಪಿಟ್ಕೊಳ್ಳಿ, ಈಗ ಇನ್ನೊಂದು 20 ದಿನದ ನಿಮಗೆ ಫೆಬ್ರವರಿ ಬಂದ್ಬಿಡುತ್ತೆ. ಏನೇನು ಮಾಡಬೇಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪಾನ್ ಕಾರ್ಡು, ನಿಮ್ಮ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಎಲ್ಲವನ್ನು ಅಟ್ಲೀಸ್ಟ್ ಈ ತಿಂಗಳಿನ ಒಳಗೆ ನೀವು ರೆಡಿ ಇಟ್ಕೊಳ್ಳಿ. ಆ್ಯಂಡ್ ರೀಸೆಂಟಾಗಿ ಫೋಟೋ ತೆಗೆಸ್ಕೊಂಡ್ಬಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲಾನು ರೆಡಿ ಇಟ್ಕೊಳ್ಳಿ. ನಿಮಗೆ ಗೊತ್ತು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಕೊಟ್ಟಾಗ ಎಷ್ಟು ಕಾಲಾವಕಾಶನ ಕೊಡ್ತಾರೆ, ಎಷ್ಟು ಅರ್ಜೆಂಟ್ ಮಾಡ್ತಾರೆ, ಹೆಂಗೆಲ್ಲ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಸಡನ್ನಾಗಿ ಅನೌನ್ಸ್ ಮಾಡಿಬಿಡ್ತಾರೆ, ಸಡನ್ನಾಗಿ ನಮ್ಮ ಜನ ಕೆಲಸದಲ್ಲಿ ಇರ್ತಾರೆ, ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿರೋದು, ಇನ್ನು 20 ದಿನ ಟೈಮ್ ಇದೆ ನಿಮಗೆ. ದಯವಿಟ್ಟು ಡಾಕ್ಯುಮೆಂಟೇಷನ್ಸ್ಗಳನ್ನ ಫಸ್ಟು ರೆಡಿ ಇಟ್ಕೊಂಡ್ಬಿಡಿ. ಈ ರೆಡಿ ಇಟ್ಕೊಂಡಿದ ತಕ್ಷಣ ನಾನು ನಿಮಗೆ ಯಾವ ಡೇಟು ಅಂತ ಹೇಳಿ ಇನ್ನೂ ಸ್ಪೆಸಿಫೈ ಮಾಡಲಿಲ್ಲ, ಬಟ್ ಫಸ್ಟ್ ವೀಕಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ. KH ಮುನಿಯಪ್ಪ ಅವರೇ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿರೋ ಕಾರಣ ಹೇಳ್ತಾ ಇರೋದು. ಫೆಬ್ರವರಿ ಫಸ್ಟ್ ವೀಕಲ್ಲಿ ರೇಷನ್ ಕಾರ್ಡ್ಗೆ, BPL ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ನಾವು ಅವಕಾಶನ ಕೊಡ್ತೀವಿ, ವೆಬ್ಸೈಟ್ಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲಾಸ್ಟ್ 3 ಲಕ್ಷ ಕಾರ್ಡ್ಗಳು ಪರಿಶೀಲನೆ ಈ ತಿಂಗಳಿನ ಒಳಗಡೆ ಫಿನಿಶ್ ಆದರೆ ನಿಮಗೆ ಕಾರ್ಡ್ನ ಅಪ್ಲಿಕೇಶನ್ ಹಾಕೋಕ್ಕೆ ಕಾಲಾವಕಾಶನ ಕೊಡ್ತಾರೆ ಗೌರ್ಮೆಂಟಿಂದ. ಸೊ ದಯವಿಟ್ಟು ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ. ಆಮೇಲೆ ಸುಮ್ಮನೆ ಇವಾಗೇನಾದರೂ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಿರೋದು, ಈಗ ಪರಿಶೀಲನೆ ಮಾಡ್ತಾ ಇದೆ ಅಲ್ವಾ, ಅದರಲ್ಲಿ ನಿಮ್ದು ಏನಾದರೂ BPL ಕಾರ್ಡ್ ಹೋಲ್ಡರ್ ಆಗಿ ನಿಮ್ಮ ಕಾರ್ಡ್ ಏನಾದರೂ ಕ್ಯಾನ್ಸಲೇಷನ್ ಪಟ್ಟಿಯಲ್ಲಿದ್ದರೆ ನೀವು ಹಾಕಲಿಕ್ಕೆ ಆಗೋದಿಲ್ಲ. ನಿಮಗೇನ ಲೈಫ್ ಟೈಮ್ ನಿಮಗೆ BPL ರೇಷನ್ ಕಾರ್ಡ್ಗೆ ನೀವು ಅರ್ಜಿದಾರರು ಆಗೋಕ್ಕಾಗಲ್ಲ. ನೀವಿನ್ನೊಂದೇನು ಮಾಡ್ಬೋದು, ನಂಗೆ ರೇಷನ್ ಕಾರ್ಡ್ ಬೇಕೇ ಬೇಕು ಡಾಕ್ಯುಮೆಂಟೇಷನ್ಗಾದ್ರು ಅಂತಂದರೆ ನೀವು APLಗೆ ಅಪ್ಲಿಕೇಶನ್ ಹಾಕ್ಬೋದು. ಆದರೆ ನೀವು ಮತ್ತೆ BPLಗೆ ಹಾಕ್ತೀನಿ ಅಂತಂದರೆ ನಿಮಗೆ ಆಗೋದಿಲ್ಲ, ನಿಮಗೆ ತೊಗೊಳ್ಳೋದು ಇಲ್ಲ, ಗೌರ್ಮೆಂಟ್ ಅಕ್ಸೆಪ್ಟು ಮಾಡೋದಿಲ್ಲ. ಒಂದು ಪಕ್ಷ ಅಪ್ಲಿಕೇಶನ್ ಹಾಕಿದ್ರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಹೇಳ್ತಿರೋದು, ಸೊ ಹೊಸದಾಗಿ ಕಂಪ್ಲೀಟ್ಲಿ ನನ್ನ ಹತ್ರ ರೇಷನ್ ಕಾರ್ಡೇ ಇಲ್ಲ, ನನಗೆ ರೇಷನ್ ಕಾರ್ಡ್ ಬೇಕು ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇವಾಗ ಅವಕಾಶ ಇರುವಂಥದ್ದು. ಕ್ಯಾನ್ಸಲೇಷನ್ ಆಗಿದೆ, ನಾನು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೋದಾ ಅಂದರೆ ನಿಮಗಲ್ಲ ಇದು. ಸೊ ಕ್ಯಾನ್ಸಲೇಷನ್ ಆಗಿರೋರಿಗೆ ಅವಕಾಶ ಕೊಡೋದಿಲ್ಲ ಆ್ಯಂಡ್ ಅದನ್ನು ಅಕ್ಸೆಪ್ಟು ಮಾಡೋದಿಲ್ಲ ಗೌರ್ಮೆಂಟು. ಸೊ ಹಾಗಾಗಿ ಕಂಪ್ಲೀಟ್ಲಿ ಹೊಸದಾಗಿ ರೇಷನ್ ಕಾರ್ಡ್ನ ಹಾಕಬೇಕು ಅಂತಿರೋರಿಗೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಡಾಕ್ಯುಮೆಂಟ್ಸ್ನ ತಯಾರು ಮಾಡ್ಕೊಳ್ಳಿ. ಸದ್ಯಕ್ಕಂತೂ ಇದಿಷ್ಟೇ ಮಾಹಿತಿ ಇರೋದು. ಆ್ಯಂಡ್ ತಿದ್ದುಪಡಿ KYC ಇವತ್ತಿಗೂ ನಡೀತಾ ಇದೆ. ಇದಕ್ಕೆ ನಿಮಗೆ ಆಲ್ರೆಡಿ ಓಪನ್ ಆಗಿದೆ. KYC ಮಾಡಿಸ್ಕೋಬೇಕು ಅಂದರೆ ರೇಷನ್ ಡಿಪೋಗೆ ಹೋಗಬೇಕು, ತಿದ್ದುಪಡಿ ಮಾಡಿಸ್ಕೋಬೇಕು ಅಂದರೆ ಬೆಂಗಳೂರು ಕರ್ನಾಟಕ ಗ್ರಾಮ 1ಗೆಲ್ಲ ಹೋದರೆ ಅಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಇದು ಮಾರ್ಚ್ವರೆಗೂ ಟೈಮ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಹೊಸದಾಗಿ ರೇಷನ್ ಕಾರ್ಡ್ ಬೇಕು ಅನ್ನೋರು ಫೆಬ್ರವರಿಗೆ ರೆಡಿಯಾಗಿ. ಸೊ ಸದ್ಯಕ್ಕಂತೂ ಇಷ್ಟೇ ಅಪ್ಡೇಟು. ರೇಷನ್ ಕಾರ್ಡು ಎಲ್ಲ ಫೈನಲಿ ಎಲ್ಲ ಪ್ರೊಸೆಸ್ ಮುಗಿತಾ ಇದೆಯಲ್ಲ, ಅಷ್ಟೇ ಸಾಕು. ಇವಾಗ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಹೆಲ್ಪ್ ಆಗಬೇಕು. ಹಾಗಾಗಿ ಆದಷ್ಟು ಬೇಗ ಈ ಒಂದೆಲ್ಲ ಪದ್ಧತಿಗಳು ಮುಗಿದು ರೇಷನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕೋ ಥರ ಆಗಲಿ ಅಂತ ಕೇಳ್ಕೊತೀನಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದಷ್ಟು ವಿಡಿಯೋ ಒಂದಿಗೆ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.